ಈಗ ರಕ್ತ ಪರೀಕ್ಷೆ ಮತ್ತು ಮೆಡಿಕಲ್ದು ಬೇರೆ ಏನ್ರಿ ಫೀಸ್? ಮೆಡಿಸಿನ್ ಏನು ಸ್ವಲ್ಪ 100 ರೂಪಾಯಿ ಅಲ್ಲ, ಒಟ್ಟು ನಿಮ್ಗೆ ಅದರಲ್ಲಿಲ್ಲ. ಹಾಂ, ಈಗ 10 ವರ್ಷದಾಗ ಎಷ್ಟು ಸಲ ಬರ್ಬೋದು? ಎಷ್ಟು ಸಲ ಬರ್ಬೋದು ಒಟ್ಟು ಅಲ್ಲಿನ ಸಂಬಂಧಪಟ್ಟ ಸುರಕ್ಷೆ, ಡೆಂಟಲ್ ಸುರಕ್ಷೆ ಅಂದರೆ ನಾವು ಇವತ್ತು ಒಂದು ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಒಂದು ಅಲ್ಲಿ ಬರ್ತೇವೆ. ಅದು ಹುಡುಗರಿಗೆ ದೊಡ್ಡವ್ರಿಗೂ ಮಾಡ್ತಾರೆ. ಅದೇ 4,000ದಾಗ ಈಗೆಲ್ಲ ಟ್ರೀಟ್ಮೆಂಟ್ ಬರ್ತದೆ. ಎಲ್ಲ ಟ್ರೀಟ್ಮೆಂಟ್ 10 ವರ್ಷ ತನಕ ಫ್ರೀ ಸರ್. ಆ ಕಾರ್ಡ್ನ 10 ವರ್ಷ ಆದಮೇಲೆ ಮುಂದೆ ಯೂಸ್ ಮಾಡ್ತೀವಿ. ಅಷ್ಟೊಳಗೆ ನಮ್ಗೊಂದು ಟ್ರಸ್ಟ್ ಫಾರ್ಮೇಟ್ ಆಯಿತು ಅಂದ್ರೆ ಇದು ಈಸಿ ಆಗುತ್ತೆ ಸರ್. ಮತ್ತು ಇದರಲ್ಲಿ ಒಂದು ನಾವು ಈ ಒಂದು ಟಾರ್ಗೆಟ್ ಇದೆ ನಮ್ಮ 500 ಮ್ಯಾನ್ ಹೋಗ್ಬಿಟ್ರೆ ನಮ್ಮ ತಾಲೂಕಿನ ಕಾರ್ಯನಿರತ ಪತ್ರಕರ್ತರಿಗೆ ಫ್ರೀ ಕಾರ್ಡ್ ಕೊಡ್ತೀವಿ. ನಾವು ಈ ಲಿಸ್ಟ್ ತೊಗೊಂಡಿದ್ದೀವಿ. 5 ಟಾರ್ಗೆಟ್ ಇದ್ದರೆ ನಾವು ನಿಮ್ಗೆ ಫೋನ್ ಮಾಡಿ ಪರ್ಸನಲಿ ಈ ಕಾರ್ಡನ್ನು ನಿಮ್ಗೆ ಅವೈಲೇಬಲ್ ಮಾಡ್ತೀವಿ. ಅದು ಫ್ರೀ ಸರ್, ಲೈಫ್ ಲಾಂಗ್ ಪತ್ರಕರ್ತರಿಗೆ ಅಷ್ಟೇ. ಈ ಯಾವಲಿಂದ ಸ್ಟಾರ್ಟ್ ಮಾಡ್ತೀರಿ ಇದು? ಈ ತಿಂಗಳ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಸರ್. ಜನವರಿ ಕೂಡ ರಿಜಿಸ್ಟ್ರೇಷನ್ ಆಗುತ್ತೆ. ರಿಜಿಸ್ಟ್ರೇಷನ್ ಆದಮೇಲೆ ನೆಕ್ಸ್ಟ್ ಮಂತ್ ಕಾರ್ಡ್ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅವ್ರು 2 ಫೋಟೋ ಕೊಟ್ಟರೆ, ಅವ್ರ ಆಧಾರ್ ಕಾರ್ಡ್ ಕೊಟ್ಟರೆ ಅವ್ರು ಒಂದು ಕಾರ್ಡ್ ಮಾಡಿ ಕೊಡ್ತೀವಿ ಸರ್. ಆ ಕಾರ್ಡ್ ಕೊಟ್ಟ ಮರುದಿನನೇ ಟ್ರೀಟ್ಮೆಂಟ್ ಸ್ಟಾರ್ಟ್. ಕಾರ್ಡ್ ಏನು ಫೈಬರ್ ATM ಟೈಪ್ ಕೊಡ್ತಾರೆ. ATM ಟೈಪ್ ಅದನ್ನೊಂದು ಪ್ರಿಸೈಸ್ ಕಾರ್ಡ್ ಫಾರ್ಮೇಟ್ ಮಾಡ್ಕೊಡ್ತೀವಿ ಸರ್, ಪ್ರಿಂಟ್ ಮಾಡಿ. ನಾವು ಡಿಪೆಂಡಿಂಗ್ ಆನ್ ರಿಜಿಸ್ಟ್ರೇಷನ್ ನೋಡ್ಕೊಂಡು ಈಗ ಒಬ್ಬೊಬ್ರು ಗೊತ್ತಿಲ್ಲ, ಇದು ರೀಚ್ ಔಟ್ ಆಗೋದು ಜನಕ್ಕೆ ರೀಚ್ ಔಟ್ ಆದ್ರೆ ಅವ್ರು ಬರ್ತಾರೆ ಫಾಲೋವರ್. ಇವಾಗ 4,000 ಬಿಡ್ತಾರೆ ಜನ, ಯಾರು ಬರೋದಿಲ್ಲ. ಫುಲ್ ಫ್ರೀ ಮಾಡ್ಬೇಕಂತ, ಬಟ್ ನಾವು ಪ್ರೈವೇಟ್ ಅವರು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ತೀವಿ. ಅದಕ್ಕೆ ಇನ್ನು ಮುಂದೆ ಫ್ರೀ ಆದರೆ ಸಾಧ್ಯ ಆದರೆ ಆಮೇಲೆ ಸಹಾಯ ಆದರೆ ಫ್ರೀ ಮಾಡೋದು ಪ್ಲಾನ್ ಇದೆ. ಬಟ್ ಅದು ಟೈಮ್ ತಗೊಳ್ಳಿ ಸರ್. ನಮ್ಮ ಲ್ಯಾಬ್ ಎಸ್ಟಾಬ್ಲಿಷ್ಮೆಂಟ್ ಆಗಬೇಕು. ಲ್ಯಾಬ್ ಆದರೆ ಅದು ವರ್ಕೌಟ್ ಆದರೆ ಮಾಡ್ತೀವಿ. ನಿಮ್ದು ಈಗ ಆರೋಗ್ಯ ಇಲಾಖೆಯಲ್ಲಿ ರಿಜಿಸ್ಟ್ರೇಷನ್ ಆಗ್ಯದ್ರಿ? ಕ್ಲಿನಿಕ್ ಇಲ್ಲ ಸರ್, ನಮ್ದು ಮೊದಲು ಹಳೆ ಕ್ಲಿನಿಕ್ ಮಾಡಿದ್ವಿ ನಾವು ಇಲ್ಲಿ. ಅಲ್ಲಿ ರಿಜಿಸ್ಟ್ರೇಷನ್ ಇತ್ತು. ಈಗ ಅಲ್ಲಿ ಶಿಫ್ಟ್ ಮಾಡಿದ್ಮೇಲೆ ಮತ್ತೆ ಹೊಸದಾಗಿ ಅಪ್ಲೈ ಮಾಡಿದ್ವಿ. ತಾಲೂಕಿನ ಇನ್ಸ್ಪೆಕ್ಷನ್ ಆಗೋಗಿದೆ, ಡಿಸ್ಟ್ರಿಕ್ಟಿಗೆ ಅಪ್ಲೈ ಮಾಡಿದ್ವಿ ಸರ್. ಇನ್ನೇನು ಬರಬೇಕು. ಈ ಸ್ವಂತ ಕ್ಲಿನಿಕ್ ಏನು ಸರ್? ಬಿಲ್ಡಿಂಗ್ ಸ್ವಂತ ಇದೆ. ಟೋಟಲ್ 500 ಜನ ಮಾಡ್ತೀರಾ? ಟೋಟಲ್ ಟಾರ್ಗೆಟ್ ಅಂತ ಲಿಮಿಟ್ ಇಲ್ಲ ಸರ್. ನಮ್ಗೆ ಮಿನಿಮಮ್ 300 to 500 ಬೇಕು. ಹಾಂ, ಅಲ್ಲಿಂದ ನಮಗೆ ಲ್ಯಾಬ್ ಫಾರ್ಮೇಟ್ ಮಾಡೋಕ್ಕೆ ಒಂದು ಬೇಸಿಕ್ ನಮಗೆ ಗ್ರಿಪ್ ಸಿಗುತ್ತೆ. ಅದು ಮುಂದೆ ಎಷ್ಟು ರಿಜಿಸ್ಟ್ರೇಷನ್ ಆದರೂ ನಾವು ಅದು ಮುಂದೆ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಚೆನ್ನಾಗಿ ಫೆಸಿಲಿಟಿ ಮಾಡ್ಕೊಂಡು ಮಾಡ್ತೀವಿ. ಮತ್ತು ಅದು ಅಪಾಯಿಂಟ್ಮೆಂಟ್ ಹೋಗುತ್ತೆ ಸರ್. ಟ್ರೀಟ್ಮೆಂಟ್ ಪ್ರಯಾರಿಟಿ ಫಸ್ಟ್ ಕಮ್ ಫಸ್ಟ್ ಸರ್. ಡೇಟ್ ವೈಸ್ ಅಪಾಯಿಂಟ್ಮೆಂಟ್ ಲಿಮಿಟೆಡ್ ಜನ ತೊಗೊಂಡು ಏನು ಮಾಡಿದ್ರು ನೀಟಾಗಿ ಯಾರು ಕಂಪ್ಲೇಂಟ್ ಮಾಡ್ತಿದ್ದಂಗೆ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅದು ಉದ್ದೇಶ ಸರ್. ಸರ್ ಮೂಸೂರು ಬೈಪಾಸ್ ರೋಡ್ ಲಿಂಗ್ಸೂರು. ನಾವು ಕಳೆದ 10 ವರ್ಷಗಳಿಂದ ಇಲ್ಲಿ ದಂತವೈದ್ಯರಾಗಿ, ಖಾಸಗಿ ದಂತವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಸೊ ಈ 10 ವರ್ಷದ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಲಿಂಗಸೂರಿನ ಸಾರ್ವಜನಿಕರು ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಸಾರ್ವಜನಿಕರ ಉಪಯೋಗಕ್ಕಾಗಿ ಜನರಿಗೋಸ್ಕರ ಅಂತ ದಂತ ಸುರಕ್ಷೆ ಯೋಜನೆಯನ್ನು ತಂದಿದ್ದೀವಿ. ಈ ದಂತ ಸುರಕ್ಷೆ ಯೋಜನೆ ಎಲ್ಲ ಜನರಿಗೆ ತಲುಪಬೇಕು ಅಂತ ಉದ್ದೇಶದಿಂದ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ತಾವುಗಳು ದಯವಿಟ್ಟು ಇದನ್ನು ಜನರಿಗೆ ತಲುಪಿಸೋಕೆ ಸಹಾಯ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಈ ಯೋಜನೆ ಪ್ರಕಾರ ಪ್ರತಿಯೊಬ್ಬರು 3,999 ಕೊಟ್ಟು ಒಂದು ಕಾರ್ಡ್ ಮಾಡಿಸ್ಕೋಬೇಕು. ಈ ಕಾರ್ಡ್ ಮಾಡಿಸ್ಬೇಕಂದ್ರೆ ಅದಕ್ಕೆ 1-2 ಫೋಟೋ, ಒಂದು ಆಧಾರ್ ಕಾರ್ಡ್ ತಂದರೆ ಸಾಕು. ನಾವು ಅದನ್ನ ಕಾರ್ಡ್ ಮಾಡಿಸ್ಕೊಟ್ರೆ ಆ ಕಾರ್ಡ್ ಮೂಲಕ 10 ವರ್ಷವರೆಗೂ ಅವರಿಗೆ ನಾವು ಡೆಂಟಲ್ ಸುರಕ್ಷೆಯನ್ನು ಕೊಡ್ತೀವಿ. ಈ ಟ್ರೀಟ್ಮೆಂಟ್ ನಾವು ಆಲ್ರೆಡಿ ತಿಳಿಸಿದಂಗೆ ಈ ಎಲ್ಲ ಟ್ರೀಟ್ಮೆಂಟು ನಾವು ಇವತ್ತು ಬಂದು ನಮ್ಮ ಹತ್ರ ಪ್ರಾಕ್ಟೀಸ್ ಮಾಡಿಕೊಂಡ್ರೆ 10,000ದಿಂದ ಮೇಲೆ 10,000 ಮೇಲೆ ಟ್ರೀಟ್ಮೆಂಟ್. ಒಂದಲ್ಲೂ ಮಿನಿಮಮ್ ನೀವು 10 ಲಕ್ಷ ಕೊಟ್ಟರೆ ಆರ್ಸಿಟಿ ಮಾಡೋದ್ರಿಂದ 5,000 ಮೇಲೆ. ಸೊ ಇವೆಲ್ಲ ಟ್ರೀಟ್ಮೆಂಟ್ಗಳನ್ನು ನಾವು 4,000 ನಾವು ಕೊಡ್ತಾ ಇದ್ದೀವಿ. ಅದಕ್ಕೆ ಮತ್ತೆ ಈ ಕಂಪ್ಲೀಟ್ ಡೆಂಚರ್ ಅಂತ ಹೇಳ್ತೀವಿ ಸರ್. ಡೆಂಚರ್ಸ್ ಇಲ್ಲ, ಕಂಪ್ಲೀಟ್ ಹಲ್ ಸೆಟ್. ಈ ಹಲ್ ಸೆಟ್ ಹೆಂಗಂದರೆ ಒಂದು ಸರ್ತಿ ನಾವು ಮಾಡಬೇಕಂದ್ರೆ ನಮಗೆ ಮಿನಿಮಮ್ 6,000 to 8,000 ಖರ್ಚು. ನಮ್ಮ ಲ್ಯಾಬ್ ಮೆಟೀರಿಯಲ್ಲು, ನಮ್ಮ ಅಸಿಸ್ಟೆಂಟ್ ಚಾರ್ಜ್, ನಮ್ಮ ಎಲ್ಲ ಸೇರಿಕೊಂಡು 15,000 20,000 ಚಾರ್ಜ್ ಇದೆ. ಈಗ ನಾವು ಇವರು ದಂತಪಂಕ್ತಿ ಯೋಜನೆ ಅಂತ ಗೌರ್ಮೆಂಟ್ ಅವರೇ ಮಾಡಿದ್ರು. ಈ ಯೋಜನೆ ಮಾಡಿದರೆ ಅವರು ಸಹ 3,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದು ನವದೆಹಲಿಗೆ ಹೋಗಬೇಕು, ಇಲ್ಲ ಬಳ್ಳಾರಿಗೆ ಹೋಗಬೇಕು, ಎಲ್ಲೋ ಮಾಡಿದ್ದಾರೆ. ಅದನ್ನು ಹೋಗ್ಬೇಕು, ಹೋದ್ರೆ ತಿರುಗಬೇಕು. 20 ಸಲ ತಿರುಗಿದ್ರು ಆಗಲ್ಲ ಸೆಟ್ ಮಾಡೋದು. ಎಷ್ಟೋ ಜನ ಅದನ್ನ ಅಲ್ಲೇ ಬಿಸಾಕ್ ಬಂದಿದ್ದಾರೆ. ಅಷ್ಟು ಅವ್ರಿಗೆ ತೊಗೊಳ್ಳೋದು, ಜವಾಬ್ದಾರಿ ತೊಗೊಂಡು ಮಾಡೋದು. ಒಂದು ಸೆಟ್ ಅಂದರೆ ಒಬ್ಬರಿಗೆ ಸೆಟ್ ಫಿಕ್ಸ್ ಆಗಬೇಕಂದ್ರೆ ಅದು ಭಾಳಷ್ಟು ಕೆಲಸ ಮಾಡಬೇಕು. ಮೇಲೆ ಒಂದು ಪರ್ಫೆಕ್ಷನ್ ಇರಬೇಕು, ಒಂದು ರಿಜ್ ಜಜ್ಮೆಂಟ್ ಇರಬೇಕು, ಅದು ಕರೆಕ್ಟ್ ಕೂದಬೇಕು. ಅದು ಕರೆಕ್ಟ್ ಕೂತ್ರೆ ಅವ್ರು ಊಟ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ಮೆನ್ಷನ್ ಮಾಡಿದ್ವಿ ಕೆಳಗಡೆ, ಅಲ್ಲಿ ಸೆಟ್ ಮಾಡೋರು ಮೊದಲು ದೌಡಿ ಪರೀಕ್ಷೆ ಮಾಡಿಸ್ಬೇಕು. ಯಾಕಂದರೆ ದೌಡಿ ಸರಿ ಇಲ್ಲ ಅಂದರೆ ಸೆಟ್ ಕೊಡಲ್ಲ. ನಾವು ಮತ್ತೆ ರೊಕ್ಕ ತೊಗೊಂಡು ಆಮೇಲೆ ಅವ್ರಿಗೆ ಆಗಂಗಿಲ್ಲ ಅಂತ ಕಲಿಸ್ಬಿಟ್ರೆ ಮತ್ತೆ ಅವ್ರಿಗೆ ಅದಕ್ಕೆ ಸೆಟ್ ಮಾಡಿಸ್ಕೊಳ್ಳೋದು ಅಷ್ಟೇ. ಸ್ಕ್ರೂಸು ಆರ್ಥೋಡಾಂಟಿಕ್ ವೈರ್ ಅಂತ ಬರುತ್ತೆ, ಆಗೋದಿಲ್ಲ. ಜಾಸ್ತಿ ಇಲ್ಲ ಸರ್, ಫ್ರೀ ಆಫ್ ಕಾಸ್ಟ್ ಅಂತ ಹೇಳಿದ್ರೆ ಹೌದು 10 years ಹೇಳಿದ್ರು ಸರ್. ಹೌದು, ಮತ್ತು ಎಕ್ಸ್ಪೆಂಡಿಚರ್ ಇದೆ
ಈಗ ನಮ್ದು ನಾವು ಲ್ಯಾಬ್ ಫಾರ್ಮೇಟ್ ಮಾಡಿದ್ರೆ ನಾವು ಲ್ಯಾಬ್ ಹಾಕೊಂಡ್ಬಿಟ್ರೆ ಇದೆ ನನಗೆ 300 to 500 ಲಿಮಿಟೆಡ್ ರೆಸ್ಟ್ರಿಕ್ಷನ್ ಬೇಕು. ಆ ರೆಸ್ಟ್ರಿಕ್ಷನ್ ಅಂದ್ರೆ ಫಾರ್ಮ್ ಇದು ಮಾಡ್ಬಿಡ್ತೀವಿ. ಅದು ನಮಗೆ ಅದನ್ನು ನಾವು ನಮ್ಮ ಕೈಯಿಂದ ಮಾಡ್ಬೋದು. ಮಾಡ್ಬೋದು. ನಮ್ಮ ಒಬ್ಬರು ಮಾಡ್ಬೋದು. ಮಾಡ್ಬೋದು ಅಂದ್ರೆ ಮಾಡ್ಬೋದು.